2016 ಆಗಸ್ಟ್ 8ನೇ ತಾರೀಕು ಬೆಳಿಗ್ಗೆ ಸುಮಾರು 4 ಗಂಟೆಗೆ ಸೇಲಂ ಚೆನ್ನೈ ಎಗ್ಮೋರ್ ಎಕ್ಸ್ಪ್ರೆಸ್ ರೈಲು ಸಂಖ್ಯೆ 1106 ಚೆನ್ನೈ ಎಗ್ಮೋರ್ ನಿಲ್ದಾಣಕ್ಕೆ ಬಂದು ತಲುಪುತ್ತದೆ. ಆರ್ಬಿಐ ಅಧಿಕಾರಿಗಳು ಹಣವನ್ನ ಸ್ವೀಕರಿಸಲು ಬಂದಾಗ ಪಾರ್ಸಲ್ ಕೋಚ್ನ ಸೀಲ್ ಸರಿಯಾಗಿ ಇತ್ತು. ಆದ್ರೆ ಬಾಗಿಲು ತೆರೆದು ಒಳಗೆ ಹೋದಾಗ ಅವರು ಕಂಡ ದೃಶ್ಯ ಅವರ ಎದೆಯನ್ನೇ ನಡುಗಿಸಿಬಿಟ್ಟಿತ್ತು. ಅಂತಹ ಬೆಳಗಿನ ಜಾವದಲ್ಲೂ ಕೂಡ ಮೈಯೆಲ್ಲ ಬೆವರಿನಿಂದ ಒದ್ದೆಯಾಗಿ ಹೋಗಿತ್ತು. ರೈಲಿನ ಮೇಲ್ಛಾವಣಿಯಿಂದ ಬೆಳಕು ಹರಿಯುತ್ತಿತ್ತು. ಕೆಳಗೆ ಹರಿದ ನೋಟುಗಳು ಮತ್ತು ಒಡೆದ ಪೆಟ್ಟಿಗೆಗಳು ಬಿದ್ದಿದ್ದವು. ತಕ್ಷಣವೇ ಆ ಅಧಿಕಾರಿಗಳು ಹಿರಿಯ ಅಧಿಕಾರಿಗಳಿಗೆ ಮಾಹಿತಿಯನ್ನು ನೀಡಿದ್ದಾರೆ. ಹೌದು, ಆ ಹಿರಿಯ ಅಧಿಕಾರಿಗಳು ಬಂದು ಆ ಬೋಗಿಯನ್ನು ನೋಡಿದಾಗ ಮೂರ್ಛೆ ಹೋಗಿ ಬಿದ್ದಿದ್ದರು. ಅಷ್ಟಕ್ಕೂ ಅಲ್ಲಿ ನಡೆದಿದ್ದೇನು, ಅಂತಹ ಗಾಬರಿ ಪಡೆಯುವಂತಹ ವಿಷಯ ಆಗಿದ್ದೇನು, ಬನ್ನಿ ಆ ಎಲ್ಲ ವಿಷಯವನ್ನ ಇಂಚಿಂಚಾಗಿ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ತಾ ಇದ್ದೀನಿ. ಯಾಕಂದ್ರೆ ಇದು ಭಾರತದ ಇತಿಹಾಸದಲ್ಲೇ ಅತಿ ದೊಡ್ಡ ಒಂದು ನಡೆದು ಹೋಗಿತ್ತು. ನಮಸ್ಕಾರ ಸ್ನೇಹಿತರೆ, ಭಾರತೀಯ ರೈಲ್ವೆ ಇತಿಹಾಸದಲ್ಲಿ ಅನೇಕ ಅಪರಾಧ ಕೃತ್ಯಗಳು ನಡೆದಿವೆ. ಆದರೆ 2016 ಆಗಸ್ಟ್ 8ರಂದು ನಡೆದ ಒಂದು ಘಟನೆ ಮಾತ್ರ ಇಡೀ ದೇಶದ ಭದ್ರತಾ ವ್ಯವಸ್ಥೆ, ಸಂಸ್ಥೆಗಳನ್ನ ಮತ್ತು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂದ್ರೆ RBI ಬೆಚ್ಚಿ ಬೀಳಿಸಿತ್ತು. ಇದು ಕೇವಲ ಒಂದು ದರೋಡೆಯಲ್ಲ, ಬದಲಾಗಿ ಅತ್ಯಂತ ವ್ಯವಸ್ಥಿತವಾಗಿ ಯೋಜನೆ ರೂಪಿಸಿ ಚಲಿಸುವ ರೈಲಿನ ಮೇಲ್ಛಾವಣಿಯನ್ನ ಕತ್ತರಿಸಿ ಕೋಟ್ಯಾಂತರ ರೂಪಾಯಿಯನ್ನ ಲೂಟಿ ಮಾಡಿದ ಸಿನಿಮಾ ಮಾದರಿಯ ಘಟನೆಯಾಗಿತ್ತು. ತಮಿಳುನಾಡಿನ ಸೇಲಂನಿಂದ ಚೆನ್ನೈಗೆ ಹೊರಟಿದ್ದ ರೈಲಿನಲ್ಲಿ ನಡೆದ ಈ 5.78 ಕೋಟಿ ರೂಪಾಯಿಗಳ ದರೋಡೆ ಇಂದಿಗೂ ಒಂದು ದೊಡ್ಡ ಕ್ರಿಮಿನಲ್ ಪ್ರಕರಣವಾಗಿ ಉಳಿದುಕೊಂಡು ಬಿಟ್ಟಿದೆ. ಸಾಮಾನ್ಯವಾಗಿ ಬ್ಯಾಂಕ್ಗಳಲ್ಲಿ ಹರಿದು ಹೋದ ಅಥವಾ ಕೊಳೆಯಾದ ಅಂದ್ರೆ ಸಾಯಿಲ್ಡ್ ನೋಟ್ಸ್ ಗಳನ್ನ ಸಂಗ್ರಹಿಸಿ ಅವುಗಳನ್ನ ನಾಶಪಡಿಸಲು ಅಥವಾ ಬದಲಾಯಿಸಲು RBIಗೆ ಕಳಿಸಿಕೊಡಲಾಗುತ್ತದೆ. ಇದೊಂದು ಸಾಮಾನ್ಯ ಪ್ರಕ್ರಿಯೆ. ಇದನ್ನ ಪ್ರತಿ 3 ತಿಂಗಳಲ್ಲಿ ಈ ಒಂದು ವ್ಯವಸ್ಥೆಯನ್ನ ಮಾಡಲಾಗುತ್ತದೆ. ಆದ್ರೆ 2016 ಆಗಸ್ಟ್ ನಲ್ಲಿ ತಮಿಳುನಾಡಿನ ವಿವಿಧ ಬ್ಯಾಂಕ್ಗಳಿಂದ ಸುಮಾರು 342 ಕೋಟಿ ರೂಪಾಯಿ ಮೌಲ್ಯದ ಹಳೆಯ 500 ಮತ್ತು 1000 ರೂಪಾಯಿ ಮುಖಬೆಲೆಯ ನೋಟುಗಳನ್ನ ಚೆನ್ನೈ RBIಗೆ ಕಳಿಸಲು ನಿರ್ಧಾರ ಮಾಡಲಾಗಿತ್ತು. ಈ ಹಣವನ್ನ ಸುಮಾರು 226 ಮರದ ಪಟ್ಟಿಗೆಯಲ್ಲಿ ತುಂಬಿಸಿ ಸೀಲ್ ಕೂಡ ಮಾಡಲಾಗಿತ್ತು. ಈ ಬೃಹತ್ ಮೊತ್ತವನ್ನ ಸಾಗಿಸಲು ಆರಿಸಿಕೊಂಡಿದ್ದು ಸೇಲಂ ಚೆನ್ನೈ ಎಗ್ಮೋರ್ ಎಕ್ಸ್ಪ್ರೆಸ್ ರೈಲು ಸಂಖ್ಯೆ 1106 ಆಗಿತ್ತು. ಈ ಹಣವಿದ್ದ ಪೆಟ್ಟಿಗೆಯನ್ನ ರೈಲಿನ ಒಂದು ವಿಶೇಷ ಪಾರ್ಸಲ್ ಕೋಚ್ ಅಂದ್ರೆ VPH ನಲ್ಲಿ ಇರಿಸಲಾಗಿತ್ತು. ಈ ಕೋಚ್ ನ ಸುರಕ್ಷತೆಗಾಗಿ ಸಶಸ್ತ್ರ ರೈಲ್ವೆ ಇಲಾಖೆ ಪೊಲೀಸರು ಅಂದ್ರೆ RPF ಪಕ್ಕದ ಕೋಚ್ ನಲ್ಲಿ ಕೂಡ ಕಾವಲಲ್ಲಿ ನಿಂತಿದ್ದರು. ಅದು ಆಗಸ್ಟ್ 8, 2016 ಆ ಕರಾಳ ರಾತ್ರಿಯ ಘಟನೆ. ರಾತ್ರಿ ಸುಮಾರು 9 ಗಂಟೆಗೆ ಸೇಲಂ ನಿಲ್ದಾಣದಿಂದ ಈ ರೈಲು ಹೊರಡಲು ಮುಂದಾಗುತ್ತದೆ. ಎಲ್ಲವೂ ಸಾಮಾನ್ಯ ಎಂಬಂತೆ ಇತ್ತು. ರೈಲಿನಲ್ಲಿ ನೂರಾರು ಪ್ರಯಾಣಿಕರು ಬೇರೆ ಬೇರೆ ಬೋಗಿಗಳಲ್ಲಿ ಉಳಿದುಕೊಂಡಿದ್ದರು. ಕೆಲವರು ಮಲಗಿದ್ದರು, ಕೆಲವರು ಹರಟೆ ಹೊಡೆಯುತ್ತಿದ್ದರು, ಕೆಲವರು ಕುಳಿತುಕೊಂಡಿದ್ದರು. ಆದರೆ ದರೋಡೆಕೋರರ ತಂಡ ಮಾತ್ರ ಅತ್ಯಂತ ರಹಸ್ಯವಾಗಿ ತನ್ನ ಕೆಲಸವನ್ನ ಶುರು ಮಾಡಿಯೇ ಬಿಟ್ಟಿತ್ತು. ಈ ದರೋಡೆಯ ಅತ್ಯಂತ ಆಘಾತಕಾರಿ ವಿಷಯವೇನೆಂದರೆ ದರೋಡೆಕೋರರು ರೈಲಿನ ಬಾಗಿಲನ್ನ ಮುರಿದಿಲ್ಲ ಅಥವಾ ಗಾರ್ಡ್ಗಳ ಮೇಲೆ ದಾಳಿ ಮಾಡಿಲ್ಲ. ಬದಲಾಗಿ ಅವರು ಆರಿಸಿಕೊಂಡಿದ್ದು ರೈಲಿನ ಮೇಲ್ಛಾವಣಿಯನ್ನ. ಚಿನ್ನ ಸೇಲಂ ಮತ್ತು ವೃದ್ಧಾಚಲಂ ಎಂಬ ರೈಲು ನಿಲ್ದಾಣಗಳ ಮಧ್ಯೆ ರೈಲು ಚಲಿಸುತ್ತಿದ್ದಾಗ ಈ ಪ್ರದೇಶದಲ್ಲಿ ವಿದ್ಯುತ್ ತಂತಿಗಳು ಅಂದ್ರೆ ಓವರ್ ಹೆಡ್ ಕೇಬಲ್ಗಳು ಕೂಡ ಇರಲಿಲ್ಲ. ಇದನ್ನ ಮೊದಲೇ ಅರ್ತಿದ್ದ ದರೋಡೆಕೋರರು ಚಲಿಸುವ ರೈಲಿನ ಮೇಲೆ ಹತ್ತಿ ಗ್ಯಾಸ್ ಕಟ್ಟರ್ನ ಬಳಸಿ ಸುಮಾರು 2x2 ಅಡಿಯಷ್ಟು ದೊಡ್ಡ ರಂಧ್ರವನ್ನ ಕೊರೆದಿದ್ದಾರೆ. ರೈಲಿನ ಸದ್ದು ಮತ್ತು ವೇಗದಲ್ಲಿ ಗ್ಯಾಸ್ ಕಟ್ಟರ್ನ ಸದ್ದು ಯಾವ ಪ್ರಯಾಣಿಕನಿಗೂ ಅಥವಾ RPF ಪೊಲೀಸರಿಗೂ ಕೂಡ ಕೇಳಿಸಿರಲಿಲ್ಲ ಹಾಗೂ ಗೊತ್ತಾಗೇ ಇಲ್ಲ. ರಂಧ್ರದ ಮೂಲಕ ಕೆಳಗಿಳಿದಿರುವ ದರೋಡೆಕೋರರು 226 ಪೆಟ್ಟಿಗೆಗಳಲ್ಲಿ ಕೆಲವು ಪೆಟ್ಟಿಗೆಗಳನ್ನ ಗುರಿಯಾಗಿಸಿಕೊಂಡಿದ್ದರು. ಅವರಿಗೆ ಯಾವ ಪೆಟ್ಟಿಗೆಯಲ್ಲಿ ಎಷ್ಟು ಹಣ ಇದೆ ಎಂಬ ನಿಖರ ಮಾಹಿತಿ ಮೊದಲೇ ಇತ್ತು ಎಂದು ಆಮೇಲೆ ಗೊತ್ತಾಗಿತ್ತು. ಅವರು 4 ಪೆಟ್ಟಿಗೆಗಳನ್ನ ಒಡೆದು ಅದರಲ್ಲಿದ್ದ ಸುಮಾರು 5.78 ಕೋಟಿ ರೂಪಾಯಿಗಳನ್ನ ಸಂಗ್ರಹಿಸಿದ್ದರು. ಲೂಟಿ ಮಾಡಿದ ಹಣವನ್ನ ಬಟ್ಟೆಯಲ್ಲಿ ಕಟ್ಟಿ ರೈಲು ನಿಧಾನವಾಗುವ ಸ್ಥಳದಲ್ಲಿ ಹಳಿಗಳ ಪಕ್ಕದಲ್ಲಿ ಕಾಯುತ್ತಿದ್ದ ತಮ್ಮ ಸಹಚಕರಿಗೆ ಎಸೆದಿದ್ದರು. ಈ ಇಡೀ ಪ್ರಕ್ರಿಯೆ ಕೇವಲ 1 ರಿಂದ 2 ಗಂಟೆಯಲ್ಲಿ ಮುಗಿದು ಹೋಗಿತ್ತು. ಮರುದಿನ ಬೆಳಗ್ಗೆ 4 ಗಂಟೆಗೆ ರೈಲು ಚೆನ್ನೈ ಎಗ್ಮೋರ್ ನಿಲ್ದಾಣಕ್ಕೆ ಬಂದು ತಲುಪಿದೆ. RBI ಅಧಿಕಾರಿಗಳು ಹಣವನ್ನ ಸ್ವೀಕರಿಸಲು ಬಂದಾಗ ಪಾರ್ಸಲ್ನ ಕೋಚ್ ಸೀಲ್ಗಳು ಸರಿಯಾಗಿತ್ತು.
RPF ಪೊಲೀಸರು ಕೂಡ ಅದನ್ನ ಗಮನಿಸುತ್ತಿದ್ದರು. ಆದ್ರೆ ಬಾಗಿಲು ತೆಗೆದು ಒಳಗೆ ಹೋದಾಗ ಅವರಿಗೆ ಕಂಡ ದೃಶ್ಯ ಅವರ ಎದೆಯನ್ನೇ ನಡುಗಿಸಿತ್ತು. ರೈಲಿನ ಮೇಲ್ಛಾವಣಿಯಿಂದ ಬೆಳಕು ಬರುತ್ತಿತ್ತು. ಕೆಳಗೆ ಹರಿದ ನೋಟುಗಳು ಮತ್ತು ಒಡೆದ ಪೆಟ್ಟಿಗೆಗಳು ಬಿದ್ದಿದ್ದವು. ತಕ್ಷಣವೇ ಹಿರಿಯ ಅಧಿಕಾರಿಗಳಿಗೆ ಮಾಹಿತಿ ನೀಡಲಾಗಿದೆ. ದೇಶದ ಅತ್ಯಂತ ಕಟ್ಟುನಿಟ್ಟಿನ ಭದ್ರತೆಯಲ್ಲಿ ನಡೆಯುವ RBI ಹಣದ ಸಾಗಾಟದಲ್ಲಿ ಇಂತಹ ದರೋಡೆ ನಡೆದಿದ್ದು ದೊಡ್ಡ ಸುದ್ದಿಯಾಗಿ ಹೋಗಿತ್ತು. ಈ ಪ್ರಕರಣದ ತನಿಖೆಯನ್ನ ತಮಿಳುನಾಡಿನ CBCID ಕೈಗೆತ್ತಿಕೊಳ್ಳುತ್ತದೆ. ಆರಂಭದಲ್ಲಿ ಪೊಲೀಸರಿಗೆ ಯಾವುದೂ ಕೂಡ ಸುಳಿವು ಸಿಗುವುದಿಲ್ಲ. ರೈಲಿನ ಮೇಲೆ ದರೋಡೆಕೋರರ ಕೈಬೆರಳು ಗುರುತುಗಳು ಮತ್ತು ಒಂದು ಸಣ್ಣ ರಕ್ತದ ಕಲೆ ಮಾತ್ರ ಅವರಿಗೆ ಸಿಗುತ್ತದೆ. ಆದರೆ ಕ್ರಿಮಿನಲ್ ಡೇಟಾಬೇಸ್ ನಲ್ಲಿ ಅದರ ಬಗ್ಗೆ ಎಲ್ಲಿಯೂ ಮಾಹಿತಿ ಸಿಗುವುದಿಲ್ಲ. ಇಡೀ ಭಾರತದ ಡೇಟಾಬೇಸ್ ಅನ್ನೇ ಅವರು ಪರೀಕ್ಷೆ ಮಾಡುತ್ತಾರೆ. ಆದ್ರೆ ಅದರ ಬಗ್ಗೆ ಎಲ್ಲಿಯೂ ಕೂಡ ಮಾಹಿತಿ ಬರೋದಿಲ್ಲ. ರೈಲ್ವೆ ಸಿಬ್ಬಂದಿ ಅಥವಾ RBI ಸಿಬ್ಬಂದಿಯೇ ಈ ಮಾಹಿತಿಯನ್ನ ಸೋರಿಕೆ ಮಾಡಿರಬಹುದು ಎಂದು ನೂರಾರು ಜನರನ್ನ ವಿಚಾರಣೆಗೆ ಕೂಡ ಒಳಪಡಿಸಲಾಗುತ್ತದೆ. ಆದ್ರೆ ಅಲ್ಲಿಯೂ ಕೂಡ ಯಾವುದೇ ಮಾಹಿತಿ ಸಿಗೋದಿಲ್ಲ. ರೈಲ್ವೆ ನಿಲ್ದಾಣಗಳ CCTV ದೃಶ್ಯಾವಳಿಗಳನ್ನ ಪರಿಶೀಲಿಸಿದ್ರು ದರೋಡೆಕೋರರು ಮುಖ ಮುಚ್ಚಿಕೊಂಡುದರಿಂದ ಗುರುತು ಹಚ್ಚುವುದು ಕೂಡ ಕಷ್ಟವಾಗಿ ಹೋಗುತ್ತದೆ. ಹೀಗೆ ಸತತವಾಗಿ 2 ವರ್ಷ ಕಾಲ ಈ ಪ್ರಕರಣ ಯಾವುದೇ ಸುಳ್ಳು ಇಲ್ಲದೆ ತಣ್ಣಗಾಗಿ ಹೋಗಿತ್ತು. ಆದ್ರೆ 2018ರಲ್ಲಿ ಈ ಒಂದು ಕೇಸಿಗೆ ಒಂದು ಬ್ರೇಕ್ ಥ್ರೂ ಸಿಗುತ್ತದೆ. ಇದಕ್ಕೆ ಕಾರಣ ತಂತ್ರಜ್ಞಾನದ ಬಳಕೆ. ಆದ್ರೆ IPS ಅಧಿಕಾರಿಗಳ ತಂಡ ಕೈಬಿಡದೆ ತಾಂತ್ರಿಕ ತನಿಖೆಯನ್ನ ಮುಂದುವರಿಸಿತ್ತು. ಅವರು ಆ ರಾತ್ರಿ ರೈಲು ಚಲಿಸಿದ ದಾರಿಯಲ್ಲಿ ಇದ್ದ ಎಲ್ಲಾ ಮೊಬೈಲ್ ಟವರ್ಗಳ ಡಂಪ್ ಡೇಟಾವನ್ನ ವಿಶ್ಲೇಷಣೆ ಮಾಡುತ್ತಾರೆ. ಅಂದು ರಾತ್ರಿ ರೈಲಿನ ಜೊತೆಗೆ ವೇಗವಾಗಿ ಚಲಿಸಿದ ಮತ್ತು ಪರಸ್ಪರ ಸಂಪರ್ಕದಲ್ಲಿದ್ದ ಸುಮಾರು 50ರಿಂದ 60 ಮೊಬೈಲ್ ಸಂಖ್ಯೆಗಳನ್ನ ಪತ್ತೆ ಹಚ್ಚುತ್ತಾರೆ. ಅದರಲ್ಲಿ 4 ಸಂಖ್ಯೆಗಳು ಮಧ್ಯಪ್ರದೇಶದ ಪಾದ್ರಿ ಎಂಬ ಬುಡಕಟ್ಟು ಸಮುದಾಯದ ಜನರಿಗೆ ಸೇರಿದ್ದವು ಎಂದು ತಿಳಿದು ಬರುತ್ತದೆ. ಈ ಪಾದ್ರಿ ಗ್ಯಾಂಗ್ ಚಲಿಸುವ ರೈಲುಗಳಲ್ಲಿ ದರೋಡೆ ಮಾಡುವುದರಲ್ಲಿ ಕುಖ್ಯಾತಿಯನ್ನ ಪಡೆದಿದ್ದರು. ಹೀಗಾಗಿ ಅವರ ನೇರ ಟಾರ್ಗೆಟ್ ಈ ಪಾದ್ರಿ ಮತ್ತು ಆ 3 ಮೊಬೈಲ್ಗಳ ಮೇಲೆ ಹೋಗುತ್ತದೆ. ಅಕ್ಟೋಬರ್ 18ರಲ್ಲಿ ಪೊಲೀಸರು ಮಧ್ಯಪ್ರದೇಶದ ಗುಣಾ ಮತ್ತು ರತ್ನಾಮ್ ಜಿಲ್ಲೆಯ ಮೇಲೆ ದಾಳಿ ಮಾಡಿ ದಿನೇಶ್ ಪಾದ್ರಿ, ರೋಹನ್ ಪಾದ್ರಿ ಮತ್ತು ಇತರರನ್ನ ಬಂಧಿಸಿ ವಿಚಾರಣೆ ಮಾಡುತ್ತಾರೆ. ವಿಚಾರಣೆ ನಡೆಸಿದಾಗ ಆ 3 ಕೊನೆಗೂ ಸತ್ಯವನ್ನ ಒಪ್ಪಿಕೊಂಡಿದ್ದರು. ಇವರ ಹಿಂದೆ ಚಂಬಲ್ ಕಣಿವೆಯ ಹಳೆಯ ದರೋಡೆಕೋರ ಮೋಹನ್ ಸಿಂಗ್ ಕೈವಾಡ ಇರುವುದು ಬಯಲಿಗೆ ಬರುತ್ತದೆ. ಅವರನ್ನ ಇನ್ವೆಸ್ಟಿಗೇಷನ್ ಮಾಡಿ ತನಿಖೆ ಮಾಡಿ ವಿಚಾರಣೆ ಮಾಡಿದಾಗ ಆ ದರೋಡೆಕೋರರು ಕೆಲವು ಬೆಚ್ಚಿ ಬೀಳುವ ಮಾತುಗಳನ್ನ ವಿಚಾರಗಳನ್ನ ಬಹಿರಂಗಪಡಿಸಿದ್ದರು. ಅವರು ಹೇಳುವ ಪ್ರಕಾರ ಅವರು ಹಲವು ದಿನಗಳ ಕಾಲ ಅದೇ ರೈಲಿನಲ್ಲಿ ಪ್ರಯಾಣಿಸಿ ಎಲ್ಲಿ ವಿದ್ಯುತ್ ತಂತಿ ಇರುವುದಿಲ್ಲ ಎಂಬ ಬಗ್ಗೆ ಮಾಹಿತಿಯನ್ನ ಸಂಗ್ರಹಿಸಿದ್ದರು. ಅಷ್ಟೇ ಅಲ್ಲದೆ ಅವರು RBIನ ಕೆಲವು ಅಧಿಕಾರಿಗಳೊಂದಿಗೆ ಸಂಬಂಧವನ್ನ ಕೂಡ ಹೊಂದಿದ್ದರು. ಅವರು ರೈಲಿನ ಮೇಲೆ ಹತ್ತಲು ಹಗ್ಗ ಮತ್ತು ಗ್ಯಾಸ್ ಕಟ್ಟರ್ ಬಳಸಿದ್ದರು. ಹಣವನ್ನ ಕದ್ದ ನಂತರ ಅವರು ಆ ಹಣವನ್ನ ತೆಗೆದುಕೊಂಡು ವಿವಿಧ ರಾಜ್ಯಗಳಲ್ಲಿ ಪರಾರಿಯಾಗಿದ್ದರು. ಈ ಎಲ್ಲ ವಿಷಯವನ್ನ ಅವರು ಬಹಿರಂಗಪಡಿಸಿದ್ದಾರೆ. ಬಂಧಿತರಿಂದ ಪೊಲೀಸರು ಸ್ವಲ್ಪ ಪ್ರಮಾಣದ ಹಣವನ್ನ ಮಾತ್ರ ವಸೂಲಿ ಮಾಡಲು ಸಾಧ್ಯವಾಗುತ್ತದೆ. ಬಹುಪಾಲು ಹಣವನ್ನ ಅವರು ಈಗಾಗಲೇ ಖರ್ಚು ಮಾಡಿದ್ದರು ಅಥವಾ ಹಂಚಿಕೊಂಡಿದ್ದರು. ಆದ್ರೆ 2016 ನವೆಂಬರ್ನಲ್ಲಿ ನಡೆದ ನೋಟು ಅಮಾನ್ಯೀಕರಣ ಅಂದ್ರೆ ಮೋದಿ ಮಾಡಿದಂತಹ ಡಿಮಾನಿಟೈಸೇಷನ್ ಇವರಿಗೂ ದೊಡ್ಡ ಹೊಡೆತವನ್ನೇ ನೀಡಿಬಿಟ್ಟಿತ್ತು. ತಾವು ಕದ್ದ ಹಳೆಯ ನೋಟುಗಳನ್ನ ಬದಲಾಯಿಸಲು ಅವರು ಬಹಳ ಕಷ್ಟಪಟ್ಟಿದ್ದರು ಮತ್ತು ಕೆಲವು ಹಣವನ್ನ ಕಳೆದುಕೊಂಡಿದ್ದರು ಎಂದು ತಿಳಿದು ಬರುತ್ತದೆ. ಈ ಘಟನೆಯಿಂದ ಪಾಠ ಕಲಿತ RBI ಮತ್ತು ಭಾರತೀಯ ರೈಲ್ವೆ ತನ್ನ ಭದ್ರತಾ ನಿಯಮವನ್ನ ಈಗ ಸಂಪೂರ್ಣವಾಗಿ ಬದಲಾಯಿಸಿದೆ. ಈಗ ಹೈ ವ್ಯಾಲ್ಯೂ ಪಾರ್ಸಲ್ ಕೋಚ್ಗಳಿಗೆ GPS ಕೂಡ ಅಳವಡಿಸಲಾಗಿದೆ. ಕೋಚ್ಗಳ ಒಳಗೆ ಮತ್ತು ಮೇಲೆ CCTV ಹಾಗೂ ಯಾರಾದರೂ ಪ್ರವೇಶಿಸಿದರೆ ಎಚ್ಚರಿಕೆ ನೀಡುವ ಅಲಾರಂ ಅನ್ನು ಕೂಡ ಒಳಪಡಿಸಲಾಗಿದೆ. ಹಣವಿರುವ ಕೋಚ್ನ ಒಳಗಡೆಯೇ ಈಗ ಸಶಸ್ತ್ರ ಸಿಬ್ಬಂದಿ ಇರುವಂತೆ ವ್ಯವಸ್ಥೆ ಮಾಡಲಾಗಿದೆ. ವಿದ್ಯುತ್ ಇಲ್ಲದ ಮಾರ್ಗದಲ್ಲಿ ರೈಲು ಚಲಿಸುವಾಗ ಹೆಚ್ಚಿನ ಜಾಗ್ರತೆ ವಹಿಸಲಾಗುತ್ತಿದೆ. ಸ್ನೇಹಿತರೆ, ಸೇಲಂ ಚೆನ್ನೈ RBI ರೈಲು ದರೋಡೆ ಕೇವಲ ಒಂದು ಅಪರಾಧವಲ್ಲ. ಇದು ನಮ್ಮ ಭದ್ರತಾ ವ್ಯವಸ್ಥೆಯಲ್ಲಿನ ಲೋಪದೋಷಗಳನ್ನ ಎತ್ತಿ ತೋರಿಸಿದ ಒಂದು ಘಟನೆಯಾಗಿದೆ. ಎಷ್ಟೇ ವ್ಯವಸ್ಥಿತವಾಗಿ ದರೋಡೆ ಮಾಡಿದರೂ ತಂತ್ರಜ್ಞಾನ ಮತ್ತು ಪೊಲೀಸರ ನಿರಂತರ ಪ್ರಯತ್ನದ ಮುಂದೆ ಯಾವುದು ಅಸಾಧ್ಯವಲ್ಲ ಎಂಬುದನ್ನ ಈ ಪ್ರಕರಣದ ತನಿಖೆ ಸಾಬೀತುಪಡಿಸಿತ್ತು. ಇಂದು ಈ ದರೋಡೆ ಭಾರತದ ಕ್ರಿಮಿನಲ್ ಹಿಸ್ಟರಿಯಲ್ಲಿ ಅತ್ಯಂತ ಚಾಣಾಕ್ಷಣದ ಮತ್ತು ಸಾಹಸಮಯ ಲೂಟಿ ಎಂದು ಕೂಡ ದಾಖಲಾಗಿದೆ. ಹೌದು, ಇಂತಹ ದರೋಡೆಗಳು ದಿನದಿಂದ ದಿನ ಹೆಚ್ಚಾಗುತ್ತಿದೆ. ಎಷ್ಟು ತಂತ್ರಜ್ಞಾನ ಮುಂದುವರಿಯುತ್ತದೆಯೋ ಅಷ್ಟೇ ಈ ಕ್ರಿಮಿನಲ್ಗಳು ಕೂಡ ತಮ್ಮ ತಲೆಯನ್ನ ಬಳಸಿ ಆ ತಂತ್ರಜ್ಞಾನವನ್ನ ಮುರಿದು ಹೊಸ ಹೊಸ ಪ್ಲಾನ್ಗಳನ್ನ ಮಾಡಿ ಹೊಸ ಹೊಸ ಸಾಹಸಮಯ ದರೋಡೆಗಳನ್ನ ಈಗಲೂ ಕೂಡ ಮಾಡುತ್ತಿರುವುದು ನೀವು ಪ್ರತಿದಿನ ಸುದ್ದಿಗಳಲ್ಲಿ ಕೇಳುತ್ತಿರುತ್ತೇವೆ. ಸ್ನೇಹಿತರೆ, ಈ ಒಂದು ದರೋಡೆ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ.